ನಾನಿವತ್ತು ಮಾಡ್ತಿರೋದು ಓಟ್ಸ್ ವಿತ್ ಮಿಲ್ಕ್. ಅದೊಂಥರ ಸ್ವೀಟು. ನನಗಿದು ಹೆಸರು ಗೊತ್ತಿಲ್ಲ. ನಾನು ತುಂಬ ಸೋಂಬೇರಿ ಆದಾಗ ಇದನ್ನು ಮಾಡ್ಕೊಂಡು ತಿಂತೀನಿ. ದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಿನ್ಬೋದು. ಸೊ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಸಹ ತಿನ್ಬೋದು. ಇಲ್ಲ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಮನೇಲಿ ಏನಿಲ್ಲ ಓಟ್ಸ್ ಬಿಟ್ಟು ಅಂತ ಅಂದಾಗ ಮಿಲ್ಕ್ ಜೊತೆ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ತುಪ್ಪ, ಡ್ರೈ ಫ್ರೂಟ್ಸಿಂದ ನೀವು ಡ್ರೈ ಫ್ರೂಟ್ಸ್ ಹಾಕೋಬೋದು. ಇದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಆದಮೇಲೆ ಈ ಕಾದಿರೋ ಈ ತುಪ್ಪಕ್ಕೆ ನಾವೇನು ತೊಗೊಂಡಿರ್ತೀವೋ ಆ ಓಟ್ಸ್ನ ಹಾಕೋಬೇಕು. ಅದನ್ನು ಹೀಗೆ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುಡ್ಕೊಬೇಕು. ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಳ್ಳಿ, ಏನು ಪರವಾಗಿಲ್ಲ. ತುಪ್ಪ ತಿಂದಿದ ತಕ್ಷಣ ಯಾರು ದಪ್ಪ ಆಗಲ್ಲ. ಸೊ ನಾನು ಚಿಕ್ಕ ವಯಸ್ಸಿಂದ ತಿಂತಿದ್ದೀನಿ, ಅಷ್ಟೇ ನನ್ನ ದಪ್ಪ ಇಲ್ಲ. ಸ್ವಲ್ಪ ಸಣ್ಣ ಉರಿಲೇ ನಾವು ಬಿಸಿ ಮಾಡ್ಕೊಬೇಕು. ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಮಟ್ಕೊಟ್ರೆ ಈ ಥರ ನಂತರನೇ ಸೀಸ್ಬಿಡ್ತೀರ. ಸೊ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಂಡು ಹುಡ್ಕೊಳ್ಳಿ. ಅದಕ್ಕೂ ಸಿಹಿ ಕಮ್ಮಿ ಆಗುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಇದೇ ಗ್ಯಾಪಲ್ಲಿ ಸ್ವಲ್ಪ ಹಾಲನ್ನ ಕಾಯೋಕೆ ಇಟ್ಕೊಂಬಿಡಿ. ಹಾಲನ್ನ ಕಾಯಿಸಿ ಹಾಕಿದ್ರೆ ಬೇಗ ಆಗುತ್ತೆ. ತುಪ್ಪ ಬೇಡ ಅಂದವರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನಾನು ಎಲ್ಲದಕ್ಕೂ ತುಪ್ಪ, ಅನ್ನಕ್ಕೂ ತುಪ್ಪ, ಯಾವ ಸಾಂಬಾರು ಮಾಡಿರೋ ತುಪ್ಪ. ಸ್ವಲ್ಪ ಚಿಕನ್ ಸಾಂಬಾರಿಗಂತೂ ಮಾತ್ರ ತುಪ್ಪ ಹಾಕಲ್ಲ ಅಷ್ಟೇ. ಎಲ್ಲದಕ್ಕೂ ನಾವು ತುಪ್ಪ ಬೇಕಾ, ತುಪ್ಪ ನಾಟಿ ತುಪ್ಪ. ಸೊ ಸಾಕು, ಇಷ್ಟು ಬ್ರೌನ್ ಆಗಿದೆ. ಬ್ರೌನ್ ಆದಮೇಲೆ ಕಾಯಿಸಿಟ್ಕೊಂಡಿರೋದಿಲ್ಲ ಸ್ವಲ್ಪ ಬೆಚ್ಚ ಮಾಡಿ ಹಾಕೋದು. ರವೆ ಪಾಯಸ ಮಾಡ್ಬೇಕಾದ್ರೆ ಹೆಂಗೆ ಹಾಳು ಹಾಕೋತೀವೋ ಹಾಗೆ ಹಿಂಗೆ ಹಾಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ನಾನು ಮಾಡೋ ಅಡುಗೆ ಮೇಲೆ ನನಗೆ ಲವ್ ಆಗಿದೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಡ ಅಂತ ಅಂದರೆ ಏನಂತ ಅದನ್ನ ಖರ್ಜೂರನೇ ಹಾಕೋಬೋದು. ಇಲ್ಲ ಬೆಲ್ಲ ಹಾಕೊಡಿ, ಪುಡಿ ಮಾಡಿ ಎಲ್ಲ ಹಾಕೊಳ್ಳಿ. ತುಂಬ ಡೈರೆಕ್ಟ್ ಮಾಡೋರು ಸ್ವೀಟ್ನ ಸ್ವಲ್ಪ ಸ್ಕಿಪ್ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊತಾ ಇದ್ದೀನಿ. ಸ್ವಲ್ಪ ಹಾಕೊಂಡಿದ್ದೀನಿ, ಬೇಕಾದ್ರೆ ಆಮೇಲೆ ಮಿಕ್ಸ್ ಮಾಡ್ಕೊಬೋದು. ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಓಟ್ಸು ಅದರೊಳಗೆ ಮುಳುಗಿ ಈಜಾಡಿ ಮೆತ್ತಗಾಗಬೇಕು. ಇದಕ್ಕೆ ಗೋಡಂಬಿ, ಬಾದಾಮಿ ಎಲ್ಲ ಕಟ್ ಮಾಡಿ ಹಾಕೊಳ್ಳಿ. ಸದ್ಯಕ್ಕೆ ನನಗೆ ಸಿಗ್ತಾ ಇಲ್ಲ ಕೈಗೆ. ದ್ರಾಕ್ಷಿ ಇದೆ, ಪಿಸ್ತಾ ಇದೆ ಅಷ್ಟೇ. ಸೊ ಲಾಸ್ಟಲ್ಲಿ ನಾನು ಅದನ್ನು ಉದುರಿಸ್ಕೊತೀನಿ. ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದೆ ಅಲ್ಲ, ಫೈನಲಿ ಆಗಿದೆ. ಫೈನಲಿ ಇಷ್ಟು ಆದಮೇಲೆ ಹಾಲು ಮಾತ್ರ ಜಾಸ್ತಿ ಹಾಕ್ಕೊಡಿ. ನಾನು ಓಟ್ಸ್ ಜಾಸ್ತಿ ಹಾಕ್ತಿದ್ದೀನಿ. 1 ಕಪ್ ಓಟ್ಸ್ ಹಾಕಿದ್ರೆ 2 ಕಪ್ ಹಾಲಾದರೂ ಹಾಕಬೇಕು. ದ್ರಾಕ್ಷಿ ಹಂಗೆ ಮೇಲೆ ಎದುರಿಸ್ಕೊಂಡ್ರೆ ರೆಡಿ ಟು ಹೀಟ್.